भाई पिकअप। हाँ नहीं नम्मा यात्री ये नहीं मालूम है। दिव्या करके है। हाउस नंबर D156. ಏನು ಹೇಳಿ? हाउस नंबर D156. B156 ಓಕೆ. ಇಷ್ಟೊತ್ತು ವೆಯ್ಟ್ ಮಾಡಿದ ಮೇಲೆ ಕಸ್ಟಮರು ಕಾಲ್ ಅವರೇ ಮಾಡಿದ್ರು, ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ ಅಂತಾರೆ. ಏನಂತೀಯ ಅಲ್ವಾ? ಎಂತೆಂಥ ಜನ ಇರ್ತಾರೆ ಅಂದರೆ ಬೇಜಾರಾಗ್ಬಿಡ್ಬೇಕು. ಆಯ್ತು ಅಪ್ರೂವಲು ಹೋಗಿ ಅಪ್ರೂವಲ್. ಓಕೆ, ಅವ್ರ ಅಪ್ರೂವಲ್ ಕೊಟ್ಟಿಲ್ಲ ಕಸ್ಟಮರು ಇನ್ನು. ಈಗ ನೋಡಿ ಸುಮ್ಮನೆ ಬಂದು 5 ನಿಮಿಷ ಇಲ್ಲಿ ಗೇಟ್ ಹತ್ರ ಕಾಯ್ಬೇಕಾಯ್ತು. ಹಂಗೆ ಫೋನ್ ಎತ್ತಕ್ ಆಗಲ್ಲ ಅಂತಂದ್ರೆ ಏನಕ್ಕೆ ಬುಕ್ ಮಾಡ್ಬೇಕು? ಬರೀ ಹಿಂಗೇನೆ ಗೋಳೈಕೊಳೋದು. ನಮ್ಮ ಟೈಮ್ಗಳಿಗೆ ಮಾತ್ರ ವ್ಯಾಲ್ಯೂ ಇಲ್ಲ. ಅವ್ರದ್ದು ಪ್ಲಾನಿಂಗ್ ಏನಂದ್ರೆ ಅವ್ರು ರೆಡಿ ಆಗಿರಲ್ಲ, ಆಮೇಲೆ ಲೊಕೇಶನ್ ಬೇರೆ ಇದು ಹಾಕಿರಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಇದು ಮಾಡ್ಕೋತಾರೆ. ನೀವೇನ 0545 ತುಂಬಾ ಹೊತ್ತಿಂದ ಕಾಲ್ ಮಾಡ್ತಾ ಇದೀನಿ ಮೇಡಮ್, ಫೋನೇ ಎತ್ತಿಲ್ಲ. Actually, I call you. Check. You called me no? आपका फोन बिजी था, मैंने आपको कॉल किया. मैं आपको वापस कर रहा था उधर, इसीलिए रहेगा. नहीं मुझे आपका कॉल नहीं आया. मैं दिखाती हूँ आपको मैं हाउस नंबर भी पहले भेजा, मैसेज चेक करो, 2-3 बार भेजा हाउस नंबर. नहीं आया मेरे को. और 3 मिनट बट रिंग नहीं किया. मैं अभी देखती हूँ. Okay. 3-4 टाइम कॉल किया, वो नहीं आ रहा था. अभी वो मैसेज भी कर रहा. मेरा एयरटेल है. एयरटेल. हाँ, उसका सम टाइम प्रॉब्लम है. स्पैम कॉल करके वो डिटेक्ट नहीं करता है. नहीं आया. ಏನು ಮಾಡೋಕ್ಕಾಗಲ್ಲ. ಈಗ ಹೋಗುವ ಡ್ರಾಪ್ ಮಾಡೋಣ. ಯಾಕೆ ಅಂತಂದ್ರೆ ಅವ್ರಿಗೂ ಕೆಲವೊಂದ್ಸತಿ ಏರ್ಟೆಲ್ ಅಲ್ಲಿ ಕೂಡ ತಗೊಳ್ಳೋದಿಲ್ಲ, ಹಾಗಾಗಿ ಆಗುತ್ತೆ. ಹೋಗಿ ಡ್ರಾಪ್ ಮಾಡುವ. ಎಲ್ಲಿಗೆ ಅಂದ್ರೆ ಮಹಾದೇವಪುರಕ್ಕೆ. ಇನ್ನು ಟೈಮ್ ಈಗ ಬಂದು 8:30. ಇವಾಗ್ಲೇನೆ ಯಾವ ಗಾಡಿ ಬೆಸ್ಟ್ ಹೊಡಿತಾ ಇದೆ ಅಂತ ನೋಡ್ಬೋದು. 11-11:30 ಆಗ್ಬಿಟ್ರೆ ಸಾಕು, ಯಪ್ಪ ರೋಡಲ್ಲಿ ಇರಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಗುರುವೆ ಈ ಸತಿ. ಮಧ್ಯದಲ್ಲಿ ಈ ರೋಡ್ಗಳು ಬರ ಸರಿ ಇಲ್ಲ. ರೋಡ್ ಆದ್ರೆ ನೆಟ್ಟಿಗೆ ಇಡ್ತಾರ, ಅದನ್ನೂ ಮಾಡಲ್ಲ. ಅಲ್ಲಿ ನಮ್ಮ ಡ್ರೈವರ್ಸ್ಗಳಿಗೆ ಏನಾದ್ರು ಹೆಲ್ಪ್ ಮಾಡ್ತಾರ, ಅದನ್ನೂ ಮಾಡಲ್ಲ. ಏನ್ ಸರ್ಕಾರನೋ ಏನೋ ಪಾಪ. ಇಡೀ ಸೊಂಟ ಬೆನ್ನು ಎಲ್ಲಾನು ನೋಯಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸ್ಟಾರ್ಟ್ ಆಗೋದೇನಿಲ್ಲ, ನೋಯ್ತೈತೆ ಆಲ್ರೆಡಿ. ಟ್ರಾಫಿಕ್ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಐತೆ ರೋಡ್ ಇವತ್ತು. 1.5 ಕಿಲೋಮೀಟ್ರಿಗೆ ಹೆಚ್ಚು ಕಡಿಮೆ 10 ನಿಮಿಷ ತೋರಿಸ್ತಾ ಇದೆ. CMRT ಕಾಲೇಜ್ ರೋಡ್ ಹತ್ರ ಇದ್ದೀನಿ. ಇನ್ನು ಮಾತ್ರ ಹೋಗೋಣ ಅಂತಂದ್ರೆ ಯಾಕಂದ್ರೆ ಜಸ್ಟ್ ಕಸ್ಟಮರ್ ಹೋಗ್ತಿದ್ದಾರೆ. ಅವ್ರದ್ದು ಇನ್ನೂ 950 ಮೀಟ್ರ್ ತೋರಿಸ್ತಾ ಇದೆ. ಇಲ್ಲೇ ಕಸ್ಟಮರ್ ಇಳ್ಕೊಂಬಿಟ್ರು. ಆಲ್ಮೋಸ್ಟು ಇನ್ನು 950 ಮೀಟ್ರ್ ದೂರದಲ್ಲೇ. ಮತ್ತು ಪೇಮೆಂಟ್ ಕೂಡ ಮಾಡಿ ಹೋಗಿದ್ದಾರೆ. 300 ಫಸ್ಟ್ ಬಾಡಿಗೆ ತೋರಿಸ್ಕೊಡ್ತೀನಿ. 313 ರೂಪಾಯಿ. ಆ್ಯಕ್ಚುಲಿ 300, ಯಾಕಂದರೆ 1 ಕಿಲೋಮೀಟ್ರ್ ಹೋಗಿಲ್ವಲ್ಲ, ಕಸ್ಟಮರು 346 ರೂಪಾಯಿನೇ ಹಾಕ್ಬಿಟ್ಟು ಹೋಗಿದ್ದಾರೆ. ಈ ರ್ಯಾಪಿಡ್ ನಮ್ಮ ಯಾತ್ರೆ ಒಂದು ಏನಂತಂದರೆ ತಲೆ ಬುಡ ಇಲ್ದಂಗೆ ಕೊಡ್ತಾರೆ ಒಂದು ಡ್ಯೂಟಿ, ಅದೇ ಬೇಜಾರಾಗೋದು. ಇವಾಗ ಲಾಂಗ್ ಟ್ರಿಪ್ ಹೋಗ್ತೀವಿ ಅಂದರೆ ಸ್ವಲ್ಪ ಲಾಂಗ್ 1 ಕಿಲೋಮೀಟ್ರ್ ಒಂದೊಂದು ಕಡೆ ಒನ್ ವೇ ಇರುತ್ತೆ, ಇಲ್ಲ ರೋಡ್ ಮುಚ್ಚಿಬಿಟ್ಟಿರ್ತಾರೆ. ಅವಾಗ ನಾವು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಸುತ್ಕೊಂಡೈತೀವಿ, ಆವಾಗ ಆ್ಯಡ್ ಮಾಡಲ್ಲ. ಇವಾಗ 1 ಕಿಲೋಮೀಟ್ರ್ಗಿಂತ ಮುಂಚೆ ಸ್ಟಾಪ್ ಮಾಡಿದ್ವಿ ನೋಡಿ, ಅದಕ್ಕೆ ಕಟ್ ಮಾಡ್ಕೊಬಿಟ್ಟವನೆ. ಇವಾಗ ಒಂಥರ ವಿಚಿತ್ರ. ಅದೇನೋ
ಹೇಳೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಜನ ನನ್ನ ವಿಡಿಯೋ ಫ್ಯಾಮ್ಲಿ ಇರೋರು ಕೂಡ ನೋಡ್ತಾರಲ್ವ, ಹಂಗಾಗಿ ಬೈಯೋಕ್ಕಾಗಲ್ಲ. ಇಲ್ಲೇ ಒಂದು ಪಿಕಪ್ ಸಿಕ್ಬಿಡ್ತು. ಎಲ್ಲಿಗಂತಂದರೆ EGL ದೊಂಬ್ಳೂರು ಅಂತ ತೋರಿಸಿದೆ. ಹೋಗಿ ಟಕ ಅಂತ ಪಿಕ್ ಮಾಡಿಬಿಡೋಣ. ಯಾಕೆ ಅಂತಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ನೋ ರೀಸನ್ಗೇನೆ ಇಲ್ಲೇ ಇದೆ, ಮೇನ್ ರೋಡಲ್ಲೇ ಎಲ್ಲ ಇದ್ದಾರೆ. ಎಲ್ಲಿದ್ರೂ ಅಲ್ಲೇ ಕರ್ಸ್ಕೊತೀನಿ, ಯಾವುದೇ ಕಾರಣಕ್ಕೂ ಹೋಗಲ್ಲ. ಕಸ್ಟಮರ್ ಒಂದೊಂದು ಸತಿ ಲೊಕೇಶನ್ ಎಲ್ಲೋ ಹಾಕ್ಬಿಡ್ತಾರೆ, ಇನ್ನೆಲ್ಲೋ ಬಾ ಅಂತ ಹೇಳ್ತಾರೆ. ಅಲ್ಲಿ ಒಳ್ಳೆ ಬಾಡಿಗೆ. ಯಾಕೆ ಹೇಳಿ, ಪಾಪ ಸುಮಾರು LPG ಗಾಡಿಗಳೆಲ್ಲ ಬಂದು ಗ್ಯಾಸ್ ಹಾಕ್ಸ್ಕೊಳಕ್ಕೆ ಗ್ಯಾಸ್ ಬಂಕ್ ಹತ್ರ ನಿಂತು ಅರ್ಧಕ್ಕರ್ಧ ಗಾಡಿನೇ ಇಲ್ಲ ಅಂತ ಹೇಳಿ ಆ ಲೆಕ್ಕಾಚಾರ ಆಗ್ಬಿಟ್ಟಿದೆ. ತುಂಬ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ. CNG ಇದು LPG ಗಾಡಿ ಇಟ್ಕೊಂಡಿರೋ ಅವ್ರಿಗೆ. ನಂದು CNG ಗಾಡಿ ಆಗಿರೋದ್ರಿಂದ ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಪಾಪ LPG ಅವ್ರಿಗಂತೂ ಭಾರಿ ಕಷ್ಟ ಆಗ್ತಿದೆ. ಅದಕ್ಕೆ ಇಷ್ಟೊಂದು ಡ್ಯೂಟಿಗಳು ಬರ್ತಿರೋದು. ಇದು ಗೂಡ್ಸ್ ಆಟೋನು ಕ್ಯಾಬೋನು ಇಬ್ಬರು ಗಲಾಟೆ ಮಾಡ್ತಾರೆ. ಗೂಡ್ಸ್ ಆಟೋ ಕ್ಯಾಬ್ ಇದು ಏನೋ ಒಂದು ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಹೋಗ್ಬಿಟ್ಟು $200D ಇವತ್ತಿಗೂ ಓಡ್ತಾ ಇದೆ ಈ ಗಾಡಿ ಅನ್ನೋದೇ ಖುಷಿ ವಿಷಯ. ಅದೇ ಚೆನ್ನಾಗಿ ನೀಟಾಗಿ ಬೆಂಡ್ ಎಲ್ಲ ಹಾಕಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಫೀಸ್ಗೆಲ್ಲ ಹೋಗ್ತಿದ್ದಾರೆ ಸರ್. ಹಳೇ ಕೆಲವೊಂದು ಫಿಲಮಲ್ಲೆಲ್ಲ ನಾವು ನೋಡ್ಬೋದು, ಮತ್ತೆ ಬರ್ತಿದೆ ಇಲ್ಲ ಲೆಫ್ಟಲ್ಲಿ ನೋಡ್ಬೋದು. ಹಳೆ ಫಿಲಮ್ಗಳಲ್ಲೆಲ್ಲ ಬರೋದು ನೋಡ್ಬೋದಿತ್ತಲ್ಲ, ಅದೇ ಥರ ಇದೆ, ಸೇಮ್ ಟು ಸೇಮ್. ಮರ್ಸಡೀಸ್ ಇವತ್ತಿನ 2ನೇ ಬಾಡಿಗೆ ಡ್ರಾಪ್ ಆಯಿತು. ಮೇಡಮ್ ಅವ್ರನ್ನ ಡ್ರಾಪ್ ಮಾಡಿದ್ದು ಎಷ್ಟಂದರೆ $218. ಈಗ ದೊಂಬ್ಳೂರಲ್ಲಿದ್ದೀನಿ. 1.25 ಅವರ್ ಆಗೋಯ್ತು ಗುರುವೇ. ಎಲ್ಲಿಂದ ಬ್ರೂಕ್ಫೀಲ್ಡ್ 1.25 ಅವರ್ ಆಯಿತು ಬ್ರೂಕ್ಫೀಲ್ಡಿಂದ ಇಲ್ಲಿ ದೊಂಬ್ಳೂರ್ಗೆ ಬರೋಕ್ಕೆ. ನಿನ್ನೆನೂ ಸೇಮ್ ಪ್ರಾಬ್ಲಮ್ ಆಗಿತ್ತು. ರ್ಯಾಪಿಡೋದೊಂದು ಬುಕ್ಕಿಂಗ್ಸದು ಇವತ್ತು ಹಂಗೆ ತೋರಿಸ್ತೈತೆ, ಡ್ಯೂಟಿಗಳು ಬರಲ್ಲ. ಏನಾಗಿದೆ ಗೊತ್ತಿಲ್ಲ, ಒಂದೇನೋ ಸರ್ವರ್ ಏನೋ ಪ್ರಾಬ್ಲಮ್ ಆಗಿದೆ ರ್ಯಾಪಿಡೋದನ್ನು ಅಂದ್ಕೊಂಡಿದ್ದೀನಿ. ಓಕೆ, ಕಂಪ್ಲೀಟ್ ಆಯಿತು. ಇಷ್ಟೊತ್ತು ಬೇಕಾಯಿತು, ಒಟ್ಟಾರೆ ಕಂಪ್ಲೀಟ್ ಆಯಿತು. ಓಕೆ, ಸೊ ರ್ಯಾಪಿಡೋದಲ್ಲಿ ಹಾಕ್ಕೊಂಡು ಒಂದು ಡ್ಯೂಟಿ ರ್ಯಾಪಿಡೋದಲ್ಲಿ ಮಾಡಿದ್ದೀನಿ, ಒಂದು ಡ್ಯೂಟಿ ನಮ್ಮ ಯಾತ್ರೆಯಲ್ಲಿ ಮಾಡಿದ್ದೀನಿ. ಈಗ ನಮ್ಮ ಯಾತ್ರೆಯಲ್ಲಿ ಕೂಡ ಈಗ ನೆಕ್ಸ್ಟ್ ಊಬರ್ ಕೂಡ ಆನ್ ಮಾಡ್ಕೊತೀನಿ. ಒಟ್ಟು ಒಂದು 3 ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ. 3 ಡ್ಯೂಟಿ. ಇವಾಗ ಇನ್ನೂ 10 ಗಂಟೆ. ಇನ್ನೊಂದು ಡ್ಯೂಟಿ ಸಿಕ್ಕಿದ್ರೆ, ಕರೆಕ್ಟಾಗಿ ಸಿಕ್ಕಿದ್ರೆ ಒಂದು ಡ್ಯೂಟಿ ಹೊಡಿಬೋದು. ನೋಡೋಣ, ಬರ್ತಿದೆ ಎಲ್ಲ ಮಿನಿಮಮ್ ಬರ್ತಿದೆ. ಯಾವ್ದಾದ್ರು ಒಂದು ಲಾಂಗ್ ಬಾಡಿಗೆ ಇನ್ನೊಂದು ಸಿಕ್ಬಿಟ್ರೆ ಹೆಚ್ಚು ಕಡಿಮೆ ಸ್ವಲ್ಪ ನಮ್ಮ ಸ್ಟ್ರಗಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ನೋಡಿ ಎಷ್ಟು ಬಿಸಿಲಿದೆ ಅಂತ. ಎಲ್ಲ ಬರೀ ಗಾಡಿಗಳು, ಹಿಂದೆ 1-2-3 ಗಾಡಿ, ನಾನು ಅಲ್ಲಿ ಮುಂದೆ ಒಂದು ಗಾಡಿ, ಎಲ್ಲರೂ ಬರೀ ನೆರಳಲ್ಲಿ ಹಾಕೊಂಡಿದೀವಿ. ಬಿಸಿಲು ಅಂತೂ ತಡ್ಕೊಳಕ್ ಆಗಲ್ಲಪ್ಪ. ಸಿಕ್ಕಾಪಟ್ಟೆ ತಲೆನೋವು ಎಲ್ಲ ಸ್ಟಾರ್ಟ್ ಆಗೋಯ್ತದೆ. ಹಂಗೆ ನೋಡುವ. ಇವಾಗ ನಿಮ್ಗೆ CNG ಪ್ರಾಬ್ಲಮ್ ಮಿನಿಮಮ್ ಎಷ್ಟು? ಸಾರಿ, LPG ಇದು ಎಷ್ಟು ಅವರ್ ಆಗುತ್ತೆ? ಹೆಂಗೋ ಇವತ್ತು ಫ್ರೀ ಇತ್ತು, ಅದನ್ನು $100 ಅಲ್ಲ. ರೇಟ್ ಜಾಸ್ತಿ ಮಾಡೋರೆ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಅಲ್ವಾ? ಇವತ್ತು ಅದು ಮಾರುತಿ ನಗರ್ ಒಳಗಡೆ, ಮಳವಾಲ್ ಒಳಗಡೆ ಸೂಪರ್ ಗ್ಯಾಸ್ ಇದೆ ಗೊತ್ತಾ? ಹೆಂಗೋ ಫ್ರೀ ಇತ್ತು. ಸುಮಾರು ಅದು ಮಾಮೂಲಿ ರೋಡ್ ಬರೋದು ಒಂದು 10 ದಿವಸದಿಂದ ಇಲ್ಲ. ಮಡಿವಾಳ ಹತ್ರ ಅಲ್ವಾ? ಒಳಗಡೆ ಇರೋದು ಮಾರುತಿ ನಗರ್. ಗೊತ್ತಾಯ್ತು. ಸೂಪರ್ ಗ್ಯಾಸ್ ಅದು ಫ್ರೀ ಇತ್ತು. ಒಂದು ಅರ್ಧ ಟ್ಯಾಂಕ್ ಇತ್ತು ಗಾಡಿಯಲ್ಲಿ ಹಾಕ್ಕೊಂಡು. ನೈಟ್ 1 ಗಂಟೆ 2 ಗಂಟೆವರೆಗೂ ಹಾಕಿಸ್ತಾ ಇದಾರಲ್ಲ, ಹೋಗಿ ರಾತ್ರಿ ನೈಟ್ ಎಲ್ಲ ಹಾಕಿಸ್ತಾರಲ್ಲ. $100 ನೋಡಿ. ಬೇರೆ ಕಡೆ ಮೊನ್ನೆ ಹಾಕ್ದೆ $90. ಎಲ್ಲಿ ಸಜ್ಜಾಪುರ ರೋಡಲ್ಲಿ ವಿಪ್ರೋ ಆದ್ಮೇಲೆ ಒಂದಿದೆ HP ಇದೆ. HP ಅಲ್ಲಿ ಗ್ಯಾಸ್ ಇಲ್ಲ. ಗೊತ್ತಾಯ್ತು. ಅದಾದ್ಮೇಲೆ ಆ ಕಡೆ ಹಾಕ್ದೆ. ಆವತ್ತು ಒಂದು ಅರ್ಧ ಟ್ಯಾಂಕ್ ಖಾಲಿ ಇತ್ತು. ಅಲ್ಲಿ $90, 89 ಎಷ್ಟು. ಒಬ್ಬೊಬ್ರು ಒಂದೊಂದು ರೇಟ್ ಮಾಡ್ತಾ ಇದಾರಲ್ವಾ?
ಶನಿವಾರ ಅಂತೂ 3 ಅವರ್ ಕದ್ರಿನಹಳ್ಳಿಯಲ್ಲಿ 4 ಅವರು. ಅದು ಯಾವುದು ಪರ್ಪಲ್ ಅಂತ ಬರುತ್ತಲ್ಲ ಅಲ್ಲಿ ಅದನ್ನು ಕ್ಯೂ ಸುಮಾರಾಗಿ 150 ಗಾಡಿ. ಪ್ರೈವೇಟ್ ಅದಲ್ಲ. ಈಗ ಆಲ್ಮೋಸ್ಟ್ ಪಿಕಪ್ ಬಂದ್ಬಿಟ್ಟು 1 ಕಿಲೋಮೀಟ್ರು 1.25 ಕಿಲೋಮೀಟರ್ ಅಷ್ಟು ದೂರ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತಂದ್ರೆ ಈಕೋ ವರ್ಲ್ಡ್, ಇದು ಆದರ್ಸ್ ಫಾರ್ಮ್ ರಿಟ್ರೀಟ್ ಅಂತ ಇದೆ. 216 ರೂಪಾಯಿ ಬಾಡಿಗೆ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ವೆಯ್ಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋದ್ರೆ ಯಾವ್ದಾದ್ರು ಒಂದು ಡ್ಯೂಟಿ ಸಿಗುತ್ತೆ. 2 ಕಿಲೋಮೀಟರ್ ಲಾಸ್ ಆದ್ರೂ ಪರವಾಗಿಲ್ಲ, ಹೋಗ್ಬಿಡಮ್ಮ. ನಾನು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಯಾವುದು ಸಿಗ್ತಾನೆ ಇಲ್ಲ. ಈಗ ಇಂದ್ರಾನಗರ 13th ಮೇನ್ಗೆ ಹೋಗ್ತಾ ಇದ್ದೀನಿ. ಎಲ್ಲಿ ದೊಮ್ಲೂರಿಂದ ಅಷ್ಟು ದೂರ ಹೋಗಿ ಪಿಕಪ್ ಮಾಡ್ಕೊಂಡು ಬರುವ. ಒಂದೊಂದ್ಸತಿ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಈಗ ಎಷ್ಟೋ ನನಗೆ ಆಲ್ಮೋಸ್ಟ್ 2 ಕಿಲೋಮೀಟರ್ ಅಂದ್ರೆ 7 ರೂಪಾಯಿ ಲಾಸ್ ಗ್ಯಾಸ್. ಅದು ಬರೀ ಗ್ಯಾಸ್ ಲಾಸ್ ಲೆಕ್ಕಾಚಾರದಲ್ಲಿ ಹೋಗ್ಬೇಕು. ವ್ಯಾರಂಟೈರ್ ಒಂದು. ಇವಾಗ ನಾನು ಈ ಪಿಕಪ್ ಹೋಗ್ತಾ ಇದೀನಲ್ಲ, ನನಗೆ ಲಾಸ್ ಎಷ್ಟಪ್ಪ ಅಂದ್ರೆ 10 ರೂಪಾಯಿ ಅಂತ ಇಟ್ಕೊಳ್ಳಿ, ವ್ಯಾರಂಟೈರ್ ಗ್ಯಾಸ್ ಎಲ್ಲ ಸೇರಿ. ಆದ್ರೆ ಕಸ್ಟಮರ್ ವೆಯ್ಟ್ ಮಾಡ್ತಾರ, ಅದು ಇಂಪಾರ್ಟೆಂಟ್ ವಿಷಯ. ಡ್ಯೂಟಿ ಟ್ರಾಫಿಕ್ ಅಲ್ವಾ ಎಲ್ಲ. ಅಲ್ಲಿ ಇಂದ್ರಾನಗರ ದೊಮ್ಲೂರು ಫುಲ್ ಎಲ್ಲ ಜಾಮೆ, ಮತ್ತೆ ಧೂಳುಮಯ ಫುಲ್ಲು. ಹಾ CNG ಆಗಿದ್ದಕ್ಕೆ ಹೆಂಗ ಬಚಾವು. ಹಾ ಅಲ್ಲೆಲ್ಲ ಫುಲ್ ಲೈನ್ ಇತ್ತು. ಅಲ್ಲಿ ಪರವಾಗಿಲ್ವಾ? ನೆನ್ನೆ ಫುಲ್ ಲೈನ್ ಇತ್ತು ಅಲ್ಲಿ. ಖುಷಿ ಆಗುತ್ತೆ ಈ ಥರ ತುಂಬ ಆಟೋ ಅಣ್ಣಂದಿರೋ ಮಾತಾಡ್ಸ್ತಾರೆ. ಸಿಂಗಲ್ ಕಿಂಗ್ A11 ಮಂಡ್ಯದ ಇರಬೇಕು ಮೋಸ್ಟ್ಲಿ. ಅವ್ರದ್ದು LPG ಗಾಡಿ. ಸರ್ ಅಲ್ಲಿ ಡ್ರಾಪು ಎಲ್ಲಿ ಹೋಗ್ಬೇಕು ಸರ್? ಅಲ್ಲಿ ಕಾಡುಬೀಸ್ನಳ್ಳಿ ಬ್ರಿಡ್ಜ್ ಇಲ್ಲೋಗಕ್ಕೆ ಅಲ್ಲಿ ಹೋದ್ರೆ ಹೆಂಗೆ ಸರ್? ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಏನು ದಾರಿ ಇಲ್ಲ. ರೋಡ್ನೆಲ್ಲ ಕ್ಲೋಸ್ ಮಾಡಿರ್ತಾರೆ ಇವರು. ಈಗ ಇಷ್ಟಿರೋದಕ್ಕೆ ಕಾಡುಬೀಸ್ನಳ್ಳಿ ರೋಡ್ನ ಫುಲ್ ಸುತ್ತೋ ಬರ್ಬೇಕು. ಅಲ್ಲಿ ದೇವ್ರ ಬಸ್ನಹಳ್ಳಿ ಸಿಗ್ನಲ್ ಏನಂತಾರೆ ಜಂಕ್ಷನ್ ಬ್ರಿಡ್ಜ್ ಕೆಳಗಡೆ ಏನಿದೆ ಕ್ಲೋಸ್ ಮಾಡಿದಕ್ಕೆ ಇಡೀ ಇದನ್ನ ಕಾಡುಬೀಸ್ನಳ್ಳಿ ಬ್ರಿಡ್ಜ್ ಇಂದಾನೆ ಸುಟ್ಕೊ ಬರ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಗ್ಯಾಸ್ ವೇಸ್ಟ್, ಅಷ್ಟು ಟೈಮ್ ವೇಸ್ಟ್. ಈ ಟ್ರಾಫಿಕ್ ಎಲ್ಲ ಅಲ್ಲಿ ಮುಚ್ಚಿರೋದಕ್ಕೇನೆ ಇಷ್ಟೆಲ್ಲ ಟ್ರಾಫಿಕ್ ಆಗಿರೋದು. ಅಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಬಿಟ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ಇಡೀ ರೋಡ್ ಇವಾಗ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ರೋಡಲ್ಲಿ ಕೇರ್ಫುಲ್ ಆಗಿರ್ಬೇಕು. ಇಲ್ಲೇನಾದ್ರೂ ಒಂದು ಟರ್ನ್ ಏನಾದ್ರೂ ಮಿಸ್ ಮಾಡ್ಕೊಟ್ರೆ ಮತ್ತೆ ಹೋಗ್ಬೇಕಾಗುತ್ತೆ ಟರ್ನ್ ಮಾಡ್ಕೊಬರಕ್ಕೆ. ಅದಕ್ಕೆ ಭಾರಿ ಹುಷಾರಾಗಿರ್ಬೇಕು. ಬೆಂಗಳೂರಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಟರ್ನ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಆಗಲ್ಲ. ಮಿಸ್ ಮಾಡ್ಬಿಟ್ರೆ ಅಷ್ಟೇ ಟ್ರಾಫಿಕ್ ಅಲ್ಲಿ ಮತ್ತೆ ಅನುಭವಿಸ್ಬೇಕಾಗುತ್ತೆ. ನೋಡಿ, ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ, ಆ ಕಡೆ ಲಾಸ್ಟ್ ಅಲ್ಲಿ ಇಡೀ ರೋಡ್ ಜಾಮ್ ಮಾಡಿಟ್ಟವೆ. हे मैडम, आपका स्कैनर भी है ना? हाँ मैडम वही है. मैडम 216 दिखा रहा है, बट हम लोग एक 2 किलोमीटर घूम के आए ना मैडम. वो एक 40 ऐड करके दे दीजिएगा मैम. ये ना स्कैनर आपका? हाँ मैडम. थैंक यू सो मच मैम. ಪಾಪ ಕಸ್ಟಮರು ಕೊಟ್ಟೋದ್ರು, ನಾನು ಕೇಳ್ಕೊಂಡೆ ಅವ್ರ ಹತ್ರ. ನೋಡಿ, ನಮ್ಮ ಯಾತ್ರೆನಲ್ಲಿ ಹೆಂಗೆ ಅಂತಂದ್ರೆ 216 ರೂಪಾಯಿ ಆಗೈತೆ, 2.5 ಕಿಲೋಮೀಟ್ರು ಎಕ್ಸ್ಟ್ರಾ ಹೋಗಿದ್ದೀವಿ. ಪಾಪ ಕಸ್ಟಮರ್ಗೆ ಹೇಳಿದಕ್ಕೆ ಅವ್ರು ಅರ್ಥ ಮಾಡ್ಕೊಂಡು 256 ರೂಪಾಯಿ ಹಾಕಿದ್ರು, ಆಯ್ತಾ. ಆದ್ರೆ ಅಷ್ಟೇ ತೋರಿಸ್ತಿದ್ದಾನೆ. ಅದೇ ಬೆಳಗ್ಗೆ ಒಂದು ಬಾಡಿಗೆಗೆ 1 ಕಿಲೋಮೀಟರ್ ಇತ್ತು ಡ್ರಾಪ್ ಕಮ್ಮಿ, ಆದ್ರೆ ಅಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟ, ಅಲ್ಲಿ ಆ್ಯಡ್ ಮಾಡಿಲ್ಲ, ಅಷ್ಟೇ ತೋರಿಸಿಲ್ಲ. ನಮ್ಮ ಯಾತ್ರೆ ಒಂದು ಇದೇನೆ ನೋಡಿ, ಅಲ್ಲಿಂದ ನಾನು ಅಷ್ಟು ಸುತ್ಕೊ ಬಂದಿದ್ದೀನಿ. ಆಲ್ಮೋಸ್ಟ್ 2.5 ಕಿಲೋಮೀಟರ್ 3 ಕಿಲೋಮೀಟರ್ ಮೇಲೆ ಆಯ್ತು ಸುತ್ಕೊ ಬಂದಿದ್ದು. ಪಾಪ ಹೇಳ್ದಂಗೆ ಹಾಕ್ಬಿಟ್ಟು ಹೋದ್ರು, ಅವ್ರಿಗೂ ಗೊತ್ತು
ಕೆಲವೊಬ್ರೆಲ್ಲ ಇದಕ್ಕೇನೆ ಗಲಾಟೆ ಆಗ್ಬಿಡ್ತವೆ, ಹಿಂಗೇನೆ ಆಟೋ ಡ್ರೈವರ್ಗಳ ಹೆಸರು ಕೆಟ್ಟೋಗೋದಾಯ್ತಾ. ಇವರು ಕರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಏನು ಅಮೌಂಟ್ ಐತೆ ನಾವು ಸುತ್ಕೊಂಡ್ ಬಂದಿರ್ತೀವಿ ಅದನ್ನ ಆ್ಯಡ್ ಮಾಡಿಕೊಟ್ಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಕೆಟ್ಟ ಹೆಸರು, ಡ್ರೈವರ್ ಎಕ್ಸ್ಟ್ರಾ ಕೇಳ್ದ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಪಾಪ ಅವ್ರು ಹೆಂಗೋ ಕಸ್ಟಮರ್ ಅರ್ಥ ಮಾಡ್ಕೊಂಡೀಗ ಎಕ್ಸ್ಟ್ರಾ ಹಾಕ್ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದು ಹೇಳಿ. ಈ ಅಗ್ರಿಕೇಟರ್ ಕಂಪ್ನಿ ಮೇಲೆ ಡಿಪೆಂಡ್ ಆದರೆ ಇದೊಂದು ಗೋಳ್ ಅಂತ ಹೇಳ್ಬೋದು. ಈಗ ಆದರ್ಸ್ ಫಾರ್ಮ್ ರಿಟ್ರೀಟ್ ಹತ್ರ ಇದ್ದೀನಿ, ಅಲ್ಲಿ ಮುಂದೆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಹಾಕೊಂತೀನಿ, ಇಲ್ಲಿ ನಿಲ್ಸಕ್ ಬಿಡಲ್ಲ. ಇವ್ರು ಬೇರೆ ಇವಾಗ ಕ್ಲ್ಯಾಂಪ್ನ ಬೇರೆ ಹಿಡ್ಕೊಂಡ್ ತಿರ್ಗಾಡ್ತಾರೆ. ಯಪ್ಪ ಪ್ರಾಣ ಹೋದಂಗೆ ಆಗ್ಬಿಟ್ಟಿತ್ತು. ಇಲ್ಲಿ HSR ಅಲ್ಲಿ ಕೆಳಗಡೆ 1 ಕಿಲೋಮೀಟ್ರು ಕಾಲಿನೇ ಬಂದೆ. ಇಲ್ಲಿ ಒಳ್ಳೆ ಜಾಗ ನೆರಳಿದೆ, ಇಲ್ಲೇ ಹಾಕೊಂಡ್ಬಿಡೋಣ ಎಲ್ಲಾದರೂ. ಇಲ್ಲಿ ಹಾಕ್ಕೊಂಡು ಫಸ್ಟ್ ರೆಸ್ಟ್ ಮಾಡೋಣ. ಸಾಕಾಗೋಗುತ್ತಪ್ಪ, ಆಗಲ್ಲ ಈ ಬಿಸಿಲಲ್ಲಿ ಗಾಡಿ ಓಡಿಸೋಕ್ಕೆ, ತುಂಬ ಕಷ್ಟ. ಯಪ್ಪ ಎಷ್ಟು ಇಲ್ಲಿ ಎಲೆ ಉದ್ರೋಗಿರೋದು. ಅಯ್ಯೋ ನಾನು ಬಂದೆ ಊಟಕ್ಕಂತ ಹಾಕಿದ್ದೀನಿ ಈ ಜಾಗದಲ್ಲಿ, ಸಖತ್ತಾಗಿದೆ. ಯಪ್ಪ ಇಲ್ಲಿ ಗಾಡೀಲಿ ಹಾಕಿದ್ದೀನಿ. ಎಲ್ಲರೂ ಬರೀ ನೆರಳು 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 ಎಲ್ಲಿ ಸಿಗುತ್ತೆ ನೆರಳಲ್ಲಿ ಹಾಕ್ಕೊಂತ ಇದ್ದಾರೆ. ಹಾಗಾದರೆ ಭಾರಿ ಕಷ್ಟ ಆಯ್ತಾಯ್ತಾ ಬೆಂಗಳೂರು ಸ್ಥಿತಿ ಅಂತೂ. ಯಾಕೆ ಕೇಳ್ತೀರಾ? ಹೌದು, ಅದಕ್ಕೆ ಡ್ಯೂಟಿಗಳು ಬೀಳ್ತಿರೋದು, ಅದಕ್ಕೆ ಡ್ಯೂಟಿಗಳು ಬೀಳ್ತಿರೋದು. ಪಾಪ ಇದಕ್ಕೆಲ್ಲ ಒಂದಾಗಲ್ಲ ಯಾರು ಬಿಡಿ. ಹೌದೌದು ನಿಜ. ಅಲ್ಲಕ್ಕ ಅದೇ ನಾನು ಹೇಳ್ತಿರೋದು. ಈಗ ಈ ಇದಕ್ಕೋಸ್ಕರ ಆಗ್ಬೇಕು. ಅವಾಗಿಂದನೇ ಒಗ್ಗಟ್ಟಲ್ಲಿದ್ರೆ ಯಾವ ಸರ್ಕಾರನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಆಟ ಆಡಿಸ್ಬೋದು. ಇವ್ರುಗಳು ಏನ್ ಮಾಡ್ತಾರೆ, ಒಬ್ರು ಸ್ಟ್ರೈಕ್ ಮಾಡ್ತಿರ್ತಾರೆ, ಇಲ್ಲ ನಂಗೆ ದುಡಿಬೇಕು ನನ್ನ ಮನೆ ಕಮಿಟ್ಮೆಂಟ್ ಅಂತಾರೆ. ಈಗ ಇವಾಗ ಏನ್ ಮಾಡ್ತಾರೆ, ಈ ತರ ಪರಿಸ್ಥಿತಿ. ನೀವ್ ಹೆಂಗ ಬಚಾವ್ ಬಿಡ್ರಿ, CNG ಗಾಡಿ ನಂದನು ಬಚಾವ್. ಅಲ್ಲಲ್ಲ CNG ಇಲ್ಲ ಇಲ್ಲ ಅಕ್ಕ, ಇವಾಗ ಸದ್ಯಕ್ಕೇನು ಆಗಲ್ಲ. ಹಾ, ನೀವು ಇದೇ ಏರಿಯಾನ ಹೊಡಿಯೋದು ಬಾಡಿಗೆ? ಹೌದ್ರಾ? ಎಷ್ಟೊತ್ತವರೆಗೂ ಓಡಿಸ್ತೀರಾ ಗಾಡಿ? ವಿಡಿಯೋನಲ್ಲಿ ಬರ್ತಾ ಇದ್ದೀರಾ, ಪರವಾಗಿಲ್ವಾ? ನೀವು ಹಾಕಿ ಅಂದ್ರೆ ಹಾಕ್ತೀನಿ, ಇಲ್ಲ ಬರೀ ವಾಯ್ಸ್ ಅಂತಂದ್ರೆ ಬರೀ ವಾಯ್ಸ್ ಅಲ್ಲಿ ಮಾತ್ರ ಇರುತ್ತೆ ಅಷ್ಟೇನೆ. ಏನಿಲ್ಲ, ಇವಾಗ ಮಾತಾಡಿದಿನಲ್ವಾ, ರ್ಯಾಪಿಡೋ ಓಲಾ ಬರಲ್ಲ, ಇದನ್ನ ನಿಲ್ಲಿಸ್ಲಿ ಬಿಡಿ ಅಲ್ವಾ. ಇದೊಂದು ಒಳ್ಳೆ ಟೈಮು ಯಾರು ಅರ್ಥ ಮಾಡ್ಕೊಳಲ್ಲ ಬಿಡಿ ನಮ್ಮ ಡ್ರೈವರು. ನೀವ್ ಅರ್ಥ ಮಾಡ್ಕೊಂಡ್ರಿ, ಎಲ್ಲರೂ ಹಂಗೆ ಅರ್ಥ ಮಾಡ್ಕೋಬೇಕಲ್ಲ. ಗ್ಯಾಸ್ ಇಲ್ಲ ಅಂತ ರೋಡಲ್ಲಿ 1.5 ಕಿಲೋಮೀಟರ್ ನಿಂತ್ಕೊಂಡವ್ರೆ. 1.5ನಾ? 3 ಕಿಲೋಮೀಟರ್ 4 ಕಿಲೋಮೀಟರ್ ನಿಂತವ್ರಕ್ಕ ಒಂದೊಂದ್ ಕಡೆ. ಸುತ್ತ ಬತ್ತಾ ಇದಾವೆ ಗಾಡಿಗಳು. ಹೋರಾಟಕ್ಕೆ ಬನ್ನಿ, ಅವತ್ತೊಂದ್ ದಿನ ಎಲ್ಲರೂ ಒಂದಿನ ಬನ್ನಿ ಅಂದ್ರೆ ಯಾರು ಬರಲ್ಲ. ಇವಾಗ ಊಟ ಇಲ್ಲ, ನೀರಿಲ್ಲ, ಏನಿಲ್ಲ, ನಿಂತ್ಕೊಂಡಿದಾರಲ್ಲ, ಎಲ್ಲ ಉರಿತದೆ ಕಣ. ಊಟ ಆಯ್ತು ಅಣ್ಣ, ಎಲ್ಲ ಉರಿತದೆ. ಗಾಡಿ ಎಷ್ಟು ತಿಂಗಳಾಯ್ತು ಹಾಕೊಂಡು? ಇದನ್ನ ಆಯ್ತು 6-7 ತಿಂಗಳು. ಎಷ್ಟು ವರ್ಷದಿಂದ ಓಡಿಸ್ತೀರಾ ನೀವು? 1.5 ವರ್ಷ. 1.5 ವರ್ಷನಾ? ಬ್ಯಾಟ್ರಿ ಗಾಡಿ ಓಡಿಸ್ತಾ ಇದ್ದೆ ಅಣ್ಣ. ಆಮೇಲೆ ಅದು ಬೇಡ, ಚೆನ್ನಾಗಿರಲ್ಲ ಅಂತ. ಎಲ್ಲಿ ಕಲ್ತ್ಕೊಂಡ್ರಿ? ನಾನು ನನ್ನ ಫ್ರೆಂಡ್ ಹೇಳ್ಕೊಟ್ಟು. ಹೌದಾ? ಹಾ ಹಾ, ಓಕೆ, ಒಳ್ಳೇದಾಗ್ಲಿ. ಊಟ ಮಾಡ್ಬೇಕು? ಇಲ್ಲ, ಅಜ್ಜಿ ಡ್ರಾಪ್ ಮಾಡಕ್ ಬಂದೆ. ಹಾ, ರೆಗ್ಯುಲರಾ ಅಜ್ಜಿ? ರೆಗ್ಯುಲರ್ ಇಲ್ಲ, ವಾರಕ್ಕೊಂದ್ಸತಿ. ಹಾ, ಅದಕ್ಕೆ ಅವತ್ತು ಕರ್ಕೊಂಡ್ ಬಂದಿದ್ರಲ್ಲ. ನಾನಿರಲ್ಲ ಇಲ್ಲಿ, ಕಮ್ಮಿ ಈ ರೋಡಲ್ಲಿ. ಈ ಕಡೆ ಬಂದ್ಬಿಟ್ರೆ ಇಲ್ಲಿರ್ತೀನಿ. ಒಂದು 2-3 ಪಾಯಿಂಟ್, ಒಂದಿದು, ಒಂದು ಇಂದ್ರಾನಗರ, ಆ ಥರ. ಸರಿ ಅಕ್ಕ, ಆಯ್ತು. ಸುಮಾರು 2 ಅವರ್ ಆಯಿತು ಇಲ್ಲಿ ರೆಸ್ಟ್ ಮಾಡಿಕೊಂಡು, ಅಂದರೆ ಇಲ್ಲೇನೆ ಹಾಕೊಂಡ್ಬಿಟ್ಟೆ. ಟೈಮ್ ನೋಡ್ಬೋದು, ಇಲ್ಲೇ 4 ಗಂಟೆ ಆಯಿತು. ಈಗ ಹೊರಟಿದ್ದೀನಿ. ಏನೋ ಇಟ್ಬಿಟ್ಟಿದ್ದೀನಿ ಅನ್ಸ್ಕೊಂಡು. ಏನಪ್ಪ ಇದು ಬಾಟ್ಲು ಅಕ್ಕಿಯಲ್ಲಿ. ಹೊರಡೋಣ ಇಲ್ಲಿಂದ. ಇನ್ನು ಡ್ಯೂಟಿ ಟೈಮಿಂಗ್ಸು ಸ್ಟಾರ್ಟು. ಅಂದರೆ ಡ್ಯೂಟಿ ಟೈಮಿಂಗ್ಸ್ ಅಂತ ಏನಿಲ್ಲ, ಡ್ಯೂಟಿ ಮಾಡಲೇಬೇಕಲ್ವಾ. ಡ್ಯೂಟಿ ಮಾಡಿಲ್ಲ ಅಂದ್ರೆ ಹೆಂಗೆ. ಒಂದೊಂದೇ ಆನ್ ಮಾಡ್ಕೊತೀನಿ, ಒಂದೊಂದೇ ಅಪ್ಲಿಕೇಶನ್ ಈಗ ಆನ್ ಮಾಡ್ಕೊಂಡು ಸೀದಾ ಹೊರಡೋಣ. ಸ್ವಲ್ಪ ಬಿಸಿಲಂತೂ ತಡ್ಕೊಳಕ್ ಆಗಿಲ್ಲ ಇವತ್ತೊಂದು ದಿವಸ ಆಯ್ತಾ. ಭಾರಿ ಬೇಜಾರಾಗೋಯ್ತು. ಯಾವ ಬೇಜಾರಂದ್ರೆ ದಗೆ.
ಇಷ್ಟು ನೆರಳಿದ್ರು ಧಗೆ ಹೊಡಿತಾನೆ ಇದೆ. ಪಾರಿವಾಳಗಳು ಮೇಯ್ತಾ ಇದಾವೆ, ಏನೋ ತಿಂತಾ ಇದೆ. ತಿನ್ಲಿ ನೋಡೋಣ ಯಾವ್ದಾದ್ರು ಡ್ಯೂಟಿ ಸಿಗುತ್ತಾ ಅಂತ. ಇನ್ನ ಸಿಗುತ್ತಾ ಅಂತಂದ್ರೆ ಸಿಗುತ್ತೆ, ಇನ್ನ ಪೀಕ್ ಅವರ್ ಸ್ಟಾರ್ಟ್ ಆಗ್ಬೇಕಲ್ವಾ. ಎಲ್ಲರೂ ಸೈಡ್ಗೆ ಹಾಕೊಂಡ್ಬಿಟ್ಟಿದಾರೆ ಗಾಡಿಗಳನ್ನ. ಆಗಲ್ಲ, ಭಾರಿ ಹಿಂಸೆ ಇದೆ ಮಾತ್ರ. ಅಲ್ಲಿ ಈ ನೆರಳು ಬಿಟ್ಟು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಎಲ್ಲಿಗಪ್ಪ ಹೋಗೋದು ಅನ್ಸ್ತದೆ. ಒಂದ್ ಕೆಲಸ ಮಾಡ್ತೀನಿ, ಮತ್ತೆ ಇಲ್ಲಿ ಸೈಡ್ಗೆ ಹಾಕೊಂಡ್ಬಿಡ್ತೀನಿ. ಇಲ್ಲಿ ಸೈಡ್ಗೆ ಹಾಕೊಂತೀನಿ, ಯಾವ್ದಾದ್ರು ಡ್ಯೂಟಿ ಸಿಕ್ಕಿದ್ರೆ ಇಲ್ಲಿಂದ ಪಾಸ್ ಆಗೋಣ. ನೆರಳೆಲ್ಲ ಏನೋ ಆದಷ್ಟು 4 ಗಂಟೆ ಆಯ್ತು, ಆದ್ರೂ ಹೆವಿ ದಾಗೆ ಯಾವ ನಡಿ ಹೊಡಿತೈತೆ ಬಿಸಿಲು ನೋಡ್ಬೋದಲ್ಲಿ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡಿ ಇಟ್ಟಿದ್ದೀನಿ, ನೋಡೋಣ ಇನ್ನು ಯಾವ್ದ್ರಲ್ಲಿ ಬರುತ್ತೆ ಅಂತ. ರ್ಯಾಪಿಡೋ, ಊಬರು, ಈಗ ಇದು ಯಾವುದೋ ನಮ್ಮದು ಯಾತ್ರಿ ಎಲ್ಲ ಆನ್ ಮಾಡಿ ಇಟ್ಟಿದ್ದೀನಿ. ಇಲ್ಲೆಲ್ಲ ನೋಡ್ಬೋದು ಆಟೋಗಳು ನಿಂತಿರೋದು. 4 ಗಂಟೆ 16 ನಿಮಿಷ. ತಾಪಮಾನ ನೋಡಬಹುದು 34 ಡಿಗ್ರಿ ಸೆಲ್ಸಿಯಸ್. ಅಯ್ಯಪ್ಪ, ಈ ಬಿಸಿಲಲ್ಲಿ ಎಲ್ಲೂ ಹೋಗೋಣ, ಅಲ್ಲಿಂದ ಹೆಂಗೋ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದು ಆ ಬಿಸಿಲು ನೋಡಿನೇ ಇಲ್ಲೇ ನಿಲ್ಸ್ಕೊಬಿಟ್ನಪ್ಪ. ಎಲ್ಲ ಸೈಡಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ನಿಂತಿದ್ದಾವೆ. ಬಿಸಿಲಿಗೆ ಹಾಕಲ್ಲ. ಇವಾಗಲೇ ಹಿಂಗೆ ಬೆಂಗಳೂರು ಸ್ಥಿತಿ ಹಿಂಗಿದ್ರೆ ಆ ಕಡೆ ಉತ್ತರ ಕರ್ನಾಟಕ ಎಲ್ಲ ಯಾವ ಥರ ಇರುತ್ತೆ ಅಲ್ಲಿದು ತಾಪಮಾನ ತಡಿಯೋಕ್ಕಾಗಲ್ಲಪ್ಪ. ನಾನು ಚಳಿ ಬೇಕಾದ್ರೆ ತಡ್ಕೊಬಿಡ್ತೀನಿ, ಇದನ್ನು ಮಾತ್ರ ತಡಿಯೋಕ್ಕಾಗಲ್ಲ ಬಿಸಿಲು. ಕೆಲಸ ಮಾಡೋಣ, ಇಲ್ಲಿಂದ ಹೊರಡ್ತೀನಿ. ಎಲ್ಲಿಗೆ ಅಂದರೆ ಒಂದು ಟೀ ಕಾಫಿ ಕುಡ್ಕೊಳಮ್ಮ. ಟೀ ಕಾಫಿ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಕರೆಕ್ಟ್ ಟೈಮ್ ಇರುತ್ತೆ. ಸದ್ಯಕ್ಕೆ ಯಾವುದು ಬಾಡಿಗೆ ಹಾಕೊಂಡಿಲ್ಲ. ಎಲ್ಲ ಹಾಕೊಳೋದು ಈ ಬಿಸಿಲಲ್ಲಿ, ಯಪ್ಪ ಯಾವ ಕಡೆ ಹೋಗೋದಂತಾನೆ ಗೊತ್ತಾಯ್ತಿಲ್ಲ. ಯಾವ್ದೋ ಒಂದು ಮಿನಿಮಮ್ ಅಂತೂ ಅದು ಕಾಣಿಸ್ಲೂ ಇಲ್ಲ. ಸ್ಕ್ರೀನ್ದು ಬ್ರೈಟ್ನೆಸ್ ಕೂಡ ಕಮ್ಮಿ ಮಾಡಿಟ್ಟಿದ್ದೆ. ಅಮ್ಮ 4 ಗಂಟೆ 20 ನಿಮಿಷಕ್ಕೆ ನೋಡಿ ಬಿಸಿಲು ಹೆಂಗಿದೆ ಅಂತ. ಆಲ್ರೆಡಿ 2-2.5 ಲೀಟರ್ ಅಷ್ಟು ನೀರು ಕುಡ್ದಿದ್ದೀನಿ. ದಾಹನೇ ನಿಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೀದಾ ಈಗ ಕಾಫಿ ಕುಡಿಯಕ್ಕಂತ ಹೊರಟಿದ್ದೀನಿ. ಆಲ್ಮೋಸ್ಟ್ ನಾನಿರೋ ಜಾಗದಿಂದ 1.5 ಕಿಲೋಮೀಟರ್ ಇದೆ. ಒಂದು ಟೀ ಕುಡಿಯೋಕ್ಕೋಸ್ಕರ 1.5 ಕಿಲೋಮೀಟರ್ ಹೋಗ್ತಾ ಇದ್ದೀನಿ. ಇಲ್ಲೇ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲೊಂದು ಜಾಗ ಇತ್ತು, ಅದನ್ನು ಆಕ್ಯುಪೈಡ್ ಮಾಡ್ತಾ ಬಿಟ್ಟಿದ್ದಾರೆ ಏನೋ ಕನ್ಸ್ಟ್ರಕ್ಷನ್ಗೋಸ್ಕರ. ಹಾಕೋಣ, ಇದು ಯಾವುದೋ ಗಾಡಿ ಹೋಗಲ್ಲ, ಧೂಳು ಫುಲ್ ಹಿಡಿದ್ಬಿಟ್ಟದೆ. ನಾವು ಟೀ ಕುಡ್ಕೊಂಡ್ ಬರೋವರೆಗೂ ಇಲ್ಲೇನೆ ಮುಂದೆ ಕಾಣಿಸ್ತದೆ ಅನ್ಕೊಂಡಿದೀನಿ, ಮುತ್ತಳ್ಳಿ ಹೋಟ್ಲು. ಅಲ್ಲೇ ಹೋಗ್ಬಿಟ್ಟು ಟೀ ಕುಡ್ಕೊಂಡ್ ಬರುವ. ಕಡಿಮೆ ಬ್ಯಾಟ್ರಿ ಉಳ್ಕೊಂಡಿದೆ ಮೊಬೈಲ್ ಇದು ಕ್ಯಾಮ್ರಾದು, ಹಂಗಾಗಿ ಜಾಸ್ತಿ ವಿಡಿಯೋನು ಮಾಡೋಕ್ಕಾಗಲ್ಲ. ಹೋಗಿ ಫಸ್ಟ್ ಟೀ ಕುಡ್ಕೊಬತ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ. ಒಂದು ಟೀ ಕುಡಿದ್ಬಿಟ್ರೆ ಮೈಂಡು ರಿಲ್ಯಾಕ್ಸ್ ಆಗ್ಬಿಡುತ್ತೆ, ಅದ್ರ ಜೊತೆಗೆ ಬಾಡಿನೂ ಕೂಲ್ ಆಗ್ಬಿಡುತ್ತೆ. ವಾಟ್ ಆರ್ ಲಾಜಿಕ್, ಏನೆಲ್ಲ ಲಾಜಿಕ್ ಅಲ್ಲ ನಂದು. ಫೈನಲಿ ಸ್ನೇಹಿತರೆ, ಲಾಸ್ಟ್ ಡ್ರಾಪ್ ಮಾಡಾಗಿದೆ. 9 ಗಂಟೆ 28 ನಿಮಿಷ ಆಗಿದೆ. ಈಗ ನಾನು ಇರುವಂತಹ ಜಾಗ ವರ್ತೂರು ಪ್ರೆಸ್ಟೀಜ್, ಅಲ್ಲಿದ್ದೀನಿ. ಈಗ ಇಲ್ಲಿಂದ ಒಳಗಡೆ ಲಾಸ್ಟ್ ಟವರ್ 9ಗೆ ಬಂದಿರೋದು. ಈಗ ಇಲ್ಲಿಂದ ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಕ್ಕೆ ಆಲ್ಮೋಸ್ಟ್ 1 ಕಿಲೋಮೀಟರ್, 3/4 ಕಿಲೋಮೀಟರ್ 1 ಕಿಲೋಮೀಟರ್ ಆಗುತ್ತೆ ಮೇನ್ ರೋಡ್ಗೆ. ಖುಷಿ ಆಗುತ್ತೆ, ಎಷ್ಟು ಬಿಲ್ಡಿಂಗ್ಗಳು ನೋಡ್ಬೋದು ಇಲ್ಲಿ. ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಸರ್ಕಲ್ ಹಾಕಿದ್ದೀನಿ, ಕಾಣಿಸುತ್ತಾ? ಸುತ್ತ ಇರೋದೆಲ್ಲ ಬಿಲ್ಡಿಂಗ್ಗಳೇ ಆಯ್ತಾ. ಹೋಗ್ಬಿಡೋಣ ಬೇಗ, ಸುಸ್ತು ಟಯರ್ಡ್ ಆಗೋಯ್ತು ಇವತ್ತಂತೂ. ಫುಲ್ ಟ್ರಾಫಿಕ್ ಜಾಮ್ ಅಂದ್ರೆ ಹೆವಿ ಟ್ರಾಫಿಕ್ ಜಾಮ್ ಆಯ್ತಾ. ಇವತ್ತೊಂದು ಸಿಕ್ಕಾಬಡೆ ತಲೆನೋಯ್ತೈತೆ. ಒಂದ್ ಕಡೆ ಬಿಸಿಲಿಗೆ ಒಂಥರ ಏನದು ಹೇಳ್ತಾರೆ, ಮೈಗ್ರೇನ್ಗೆ ಡಿಹೈಡ್ರೇಷನ್ ಆದ ತರ ತಲೆನೋವು ಬರುತ್ತಲ್ಲ, ಆ ತರ.
ಆಮೇಲೆ ಬಾಡಿಗೆ ಬಗ್ಗೆ ಹೇಳ್ಬೇಕು ಅಂದ್ರೆ ಅಷ್ಟು ನನಗೆ ಇವತ್ತು ಸೆಟ್ ಆಗಿಲ್ಲ, ತುಂಬಾನೇ ಸ್ಟ್ರಗಲ್ ಆಗೋಯ್ತು. ಡ್ಯೂಟಿಗಳೇನೋ ಬರ್ತಾ ಇತ್ತು, ಆದ್ರೆ ಏನ್ ಮಾಡೋಣ, ಡ್ಯೂಟಿಗಳು ಎತ್ಕೊಳ್ಬೇಕು ಅಂತಂದ್ರೇನೆ ಒಂಥರ ಬೇಜಾರಾಗೋದು. ಆ ಬಿಸಿಲಿಗೆ ಡ್ಯೂಟಿ ಹೊಡಿಯೋಕೆ ಆಗ್ತಾ ಇಲ್ಲ, ಅದೊಂದು ತುಂಬಾನೇ ಕಷ್ಟ ಆಗ್ಬಿಡ್ತು. ಹಾಗೆ ಅಷ್ಟೇ ಹಂಗಂಗೆ ಹೋಯ್ತು. ಹಾಗೆ ಕ್ಯಾಮ್ರಾ ಸ್ವಲ್ಪ ಚಾರ್ಜ್ ಖಾಲಿ ಆಗೋಯ್ತು, ಅದಕ್ಕೆ ಲಾಸ್ಟ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಹೋಗ್ತಾ ಗ್ಯಾಸ್ ಹಾಕಿಸ್ಕೋಬೇಕು. 2 ಪಾಯಿಂಟ್ ಇದೆ. ಒಂದ್ ಮಟ್ಟಕ್ಕೆ ನನ್ನ ಟಾರ್ಗೆಟು, ಯಾರೆಲ್ಲ ಹಳಬ್ರು ಇರ್ತಾರೆ ನನ್ನ ವಿಡಿಯೋ ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ನಿಯರ್ ಬಂದ್ಬಿಟ್ಟಿದ್ದೀನಿ ಆಯ್ತಾ. ಒಂದು ಹೆಚ್ಚು ಕಡಿಮೆ ಎಷ್ಟು ಒಂದು 50-60 ರೂಪಾಯಿ ಕಮ್ಮಿ ಆಗಿರ್ಬೋದೇನೋ. ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ವರ್ಗೂ ಬಂದಿದ್ದೀನಿ, ಅದೊಂದು ಖುಷಿ ವಿಷಯ. ಮೈನ್ ರೋಡ್ಗೆ ಬಂದೆ. ಬೆಳಿಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 8 ಗಂಟೆಗೆ, ಈಗ 9:30. ಇಷ್ಟು ಟೈಮ್ ಕೊಡ್ಲೇಬೇಕು. ಆದ್ರೆ ಬಿಟ್ವೀನ್ ಅಲ್ಲಿ 12 ಗಂಟೆಯಿಂದ ಸಾಯಂಕಾಲ 4:15-5 ಗಂಟೆವರೆಗೂ HSR ಅಲ್ಲೇ ಕೂತಿದೆ ಆಯ್ತಾ. ಯೋಚನೆ ಮಾಡಿ, 12:30 ಅಂತಂದ್ರೆ 1:15, 2:15, 3:15, 4:30, 5:30 ಅವರ್ ರೆಸ್ಟ್ ಮಾಡಿರೋದು ಆನ್ ರೋಡು. ಡ್ಯೂಟಿಗಳು ಬರ್ತಿದ್ವು, ಆದ್ರೆ ಹೋಗಕ್ ಮನ್ಸೇ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಸೈಡಲ್ಲಿ ಹಾಕೊಂಡು ಕುತ್ಕೊಬಿಟ್ಟೆ. 34 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಲ್ಲಿ ತಾಪಮಾನ. ಈ ತಾಪಮಾನದಲ್ಲಿ ಹೆಂಗ್ ಡ್ಯೂಟಿ ಮಾಡೋಣ? ಆಮೇಲೆ ಧೂಳು, ರೋಡ್ ಕಂಡೀಷನ್ ಸರಿ ಇಲ್ಲ, ಏನಾದ್ರು ಒಂದು ಪ್ರಾಬ್ಲಮ್ ಇದ್ದಿದೆ ಆಯ್ತಾ. ಸೊ ಇದಿಷ್ಟು ಸ್ನೇಹಿತರೆ. ಹಾಗೆ ಇನ್ಮೇಲೆ ರೆಗ್ಯುಲರ್ ಇದನ್ನ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ. ಯಾಕಂದ್ರೆ ಇವಾಗ ವ್ಲಾಗ್ ಮಾಡಿದ್ರೆ ಈಗ ಮತ್ತೆ ಈ ವಿಡಿಯೋನ ಹೋಗಿ ಎಡಿಟಿಂಗ್ ಮಾಡ್ಬೇಕು, ತುಂಬಾ ಟೈಮ್ ತಗೊಂತಾ ಇದೆ. ಮತ್ತೆ ಥಂಬ್ನೇಲ್ ಮಾಡ್ಬೇಕು, ಅದೆಲ್ಲ ಆದಷ್ಟು ರಾನೇ ಹಾಕಿರ್ತೀನಿ. ಯಾರೆಲ್ಲ ಹೊಸಬ್ರಿದ್ದೀರಾ, ಚಾನಲ್ಗೆ ಬಂದಿದ್ದೀರಾ, ಹೊಸದಾಗಿ ನೋಡ್ತಾ ಇರೋರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅವಾಗ ಏನ್ ಗೊತ್ತಾ, ನಮಗೂ ಒಂಥರ ಹುಮ್ಮಸ್ ಇರುತ್ತೆ ವಿಡಿಯೋಗಳು ಮಾಡಕ್ಕೆ. 1,000 ಈ ತರ ವ್ಯೂಸ್ ಎಲ್ಲ ಬಂತು ಅಂತಂದ್ರೆ ಸುಮ್ಮನೆ ನಾವ್ ಇಷ್ಟು ಎಫರ್ಟ್ ಹಾಕಿರ್ತೀವಿ, ವ್ಯೂಸ್ ಬರಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಡೈಲಿ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಏನಾದ್ರೂ ಒಂದು ಇದು ಡಿಫ್ರೆಂಟ್ ಆಗಿ ಹೇಳಕ್ ಟ್ರೈ ಮಾಡ್ತೀನಿ. ದೊಡ್ಡನಾಗ್ ಕುಂತಿ ಹೋಗ್ಲಿ, ನಾನು ಇವಾಗ ಹೋಗೋ ಮೂಡಲಿಲ್ಲ. ಏನಾದ್ರೂ ಒಂದು ವಿಷಯನ ತಿಳಿಸ್ತಾ ಇರ್ತೀನಿ. ಬ್ಲಾಗ್ ಅಂದಿದ ತಕ್ಷಣ ಸುಮ್ಮನೆ ಬಂದೆ ದುಡ್ದೆ ಆ ಥರ ಇರಲ್ಲ. ಸುಮಾರು ವಿಷಯಗಳನ್ನ ತಿಳ್ಸಕ್ ಟ್ರೈ ಮಾಡ್ತೀನಿ. ಆ ಬ್ಲಾಗ್ ಅಲ್ಲೇ ಆ್ಯಡ್ ಮಾಡ್ತಾ ಹೋಗ್ಬಿಡ್ತೀನಿ ಆಯ್ತಾ, ಅದರಲ್ಲೇ ಹೋಗ್ಬಿಡುತ್ತೆ. ಸೊ ನಾ ರೆಗ್ಯುಲರ್ ಆಗಿ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಹಾಗೆ ನಿಮ್ಗೇನಾದ್ರೂ ತುಂಬಾ ಲೆಂತ್ ಅನ್ನಿಸ್ತಾ ಇದೆ ಅಂತಂದ್ರೆ 1.5 ಸ್ಪೀಡಲ್ಲಿ ನೋಡಿ, ಇಲ್ಲ 1.4 ಸ್ಪೀಡಲ್ಲಿ ನೋಡಿ ವಿಡಿಯೋನ. ನೀವು 1.4, 1.5 ನೋಡಿದ್ರೆ ನಿಮ್ಗೆ 30 ನಿಮಿಷದ ವಿಡಿಯೋ 15 ನಿಮಿಷದಲ್ಲಿ ಮುಗೀತದೆ. 15 ನಿಮಿಷದ ವಿಡಿಯೋ ನಿಮ್ಗೆ ಒಂದು 7 ನಿಮಿಷ 8 ನಿಮಿಷಕ್ಕೆಲ್ಲ ಮುಗಿದೋಗುತ್ತೆ. ಆ ಥರ ಮಾಡ್ಕೊಂಡು ನೋಡ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ. ಎಲ್ಲರಿಗೂ ನಮಸ್ಕಾರ.